ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತಿನ ವ್ಲಾಗು ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ಗೌರಿ ಹಬ್ಬದ ವ್ಲಾಗು. ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್ ಅಲ್ವಾ, ಅದಕ್ಕೋಸ್ಕರ ಅದೇ ಥರ ನನಗೂ ಕೂಡ ವರ್ಷ ನಾನು ನಮ್ಮ ಅಮ್ಮರ ಮನೆಗೆ ಹೋಗ್ತಾ ಇದ್ದೆ. ಈ ವರ್ಷ ಹೋಗೋಕ್ಕಾಗಿಲ್ಲ, ಇಲ್ಲೇ ಇದ್ದೀನಿ. ಏನು ಮಾಡೋದಕ್ಕಾಗಲ್ಲ, ಹೋಗ್ಬೇಕಿತ್ತು. ಬಟ್ ಇವತ್ತು ಹಾಸ್ಪಿಟಲ್ಗೂ ಹೋಗಿ ಇದು ರಿಪೋರ್ಟ್ ತೋರಿಸ್ಬೇಕಿತ್ತು. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿದ್ದು ರಿಪೋರ್ಟ್ ತೋರಿಸಿರ್ಲಿಲ್ಲ, ಅದಕ್ಕೋಸ್ಕರ ಹೋಗಿಲ್ಲ. ತುಂಬ ಜರ್ನಿ ಆಗೋಗುತ್ತೆ ಅಂತಲೇ ಹೋಗಲಿಲ್ಲ. ಓಡಾಟ ಜಾಸ್ತಿ ಬೇಡ ಇವಾಗ ಅನ್ನೋದಕ್ಕೋಸ್ಕರ. ಹಾಗೆ ಹಬ್ಬ ಅಲ್ವಾ ಇವತ್ತು, ಅದಕ್ಕೋಸ್ಕರ ಬೇಗನೆ ಎದ್ದಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಡೈಲಿ ಕಂಪಲ್ಸರಿ ಇರುತ್ತೆ. ಬೆಚ್ಚಗಿರೋ ನೀರು, ತುಂಬ ಬಿಸಿ ಏನಿರಲ್ಲ. ಇನ್ನು ಇವತ್ತು ಗೌರಿ ಹಬ್ಬಕ್ಕೆ ನಾನು ಯಾವ ಥರ ರೆಡಿ ಮಾಡ್ಕೊತೀನಿ, ಗೌರಿ ಹಬ್ಬಕ್ಕೆ ಯಾವ ಥರ ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನಿಮ್ಮೆಲ್ರಿಗೂ ಹ್ಯಾಪಿ ಗೌರಿ ಗಣೇಶ ಹಬ್ಬ. ಈ ಹಬ್ಬ ನಿಮ್ಮ ಜೀವನದಲ್ಲಿ ಸದಾ ಸುಖ, ಶಾಂತಿ, ಆರೋಗ್ಯ ತುಂಬಿರಲಿ ಈ ಹಬ್ಬದಿಂದ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ನಾನು ಎದ್ದಿದ ತಕ್ಷಣ ಫಸ್ಟು ಓಂಕಾರ ಪ್ಲೇ ಮಾಡಿಬಿಡ್ತೀನಿ ಫೋನಲ್ಲಿ. ಅದು ಪ್ಲೇ ಆಗ್ತಾ ಇದ್ರೆ ನನಗೆ ಕೆಲಸ ಮಾಡೋಕ್ಕೆ ಒಂದು ಎನರ್ಜಿ ಅಂತಲೇ ಅನ್ಬೋದು. ಅದು ತುಂಬ ಒಳ್ಳೆಯದು ಕೂಡ, ಪ್ರತಿಯೊಬ್ಬರಿಗೂ ಒಳ್ಳೆಯದು. ಓಂಕಾರನ ಮಿಸ್ ಇಲ್ದಂಗೆ ಕೇಳಿ ಅಂತ ಹೇಳ್ತೀನಿ. ಅದರಿಂದ ಮೈಂಡು, ಮನೇಲಿ, ಮನಸ್ಸಲ್ಲಿ ಎಲ್ಲದರಲ್ಲೂ ಕೂಡ ನೆಗೆಟಿವ್ ಅನ್ನೋದನ್ನ ಅದು ತೆಗ್ದಾಕುತ್ತೆ ಅಂತಲೇ ಹೇಳ್ಬೋದು. ಆದರೆ ಒಂದು 10 ನಿಮಿಷ ಕುತ್ಕೊಂಡು ಓಂಕಾರ ಹೇಳೋದು ತುಂಬ ಒಳ್ಳೆಯದು. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಂತಲೇ ಒಂದು 4 o'clock ಎದ್ದೆ, ಇಲ್ಲಾಂದರೆ ಕೆಲಸ ಆಗಲ್ಲ ಅಂತ ಗೊತ್ತಿತ್ತು ನನಗೆ. ಹಾಸ್ಪಿಟಲ್ಗೂ ಬೇಗನೆ ಹೋಗಬೇಕು. ಅಲ್ಲೂ 12:30 ಅಷ್ಟೇ ಲಾಸ್ಟ್ ಇರ್ತಾರೆ. ಪೇಷಂಟ್ ಇದ್ದಂಗೆ ಇರ್ತಾರೆ, ಡಾಕ್ಟ್ರು ಇದ್ದರೆ ಇರ್ತಾರೆ, ಇಲ್ಲಾಂದರೆ ಇಲ್ಲ. ನಾವು ಇಲ್ಲಿಂದ ಬೇರೆ ಹೋಗಬೇಕು, ದೂರನೂ ಆಗುತ್ತೆ. ಅಷ್ಟರಲ್ಲಿ ಪೂಜೆನೂ ಮುಗಿಸ್ಬೇಕು ಅಂತ ಅಂದ್ಕೊಂಡು ಬೇಗನೆ ಎದ್ಬಿಟ್ಟೆ. ಬೆಳಿಗ್ಗೆ ಎಷ್ಟೇ ಮಾಡಿದ್ರು ಟೈಮ್ ಆಗೋಗುತ್ತೆ ಅಂತ ಗೊತ್ತಲ್ವಾ, ಅದಕ್ಕೆ ನಾನು ನೆನ್ನೆನೆ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದಿಟ್ಟಿದ್ದೆ. ಇವತ್ತೇನಿದ್ರು ಅದನ್ನ ಜೋಡಿಸ್ಕೊಂಡು ಪೂಜೆ ಒಂದು ಮಾಡೋ ಥರ ಇಟ್ಕೊಳ್ಳೋಣ, ಅದೇ ಬೆಸ್ಟ್ ಅಂತ ಅಂದ್ಬಿಟ್ಟು ನೆನ್ನೆನೆ ದೇವ್ರ ಸಾಮಾನೆಲ್ಲ ತೊಳೆದು ನೈಟ್ ತೊಳೆದಿಟ್ಟಿದ್ದೀನಿ, ಮಲ್ಕೊಳ್ಳೋಕ್ಕಿಂತ ಮುಂಚೆ. ಆಗಲಿಲ್ಲ, ಟೈಮ್ ಆಗೋಗಿತ್ತು, ಅದಕ್ಕೋಸ್ಕರ. ಇನ್ನು ಮನೆ ಒರೆಸ್ಕೊಂಡು ಪೂಜೆಗೆ ಇನ್ನು ನಾನು ರೆಡಿ ಆಗೋದಷ್ಟೇ ಕೆಲಸ. ಅದರಲ್ಲೂ ವಿಡಿಯೋ ಬೇರೆ ಮಾಡಬೇಕು ಅಂದರೆ ಟೈಮ್ ಆಗುತ್ತೆ. ಅದಕ್ಕೆ ಇನ್ನೂ ಮುಂಚೆನೇ ಎದ್ದೊಂಬೇಕು. ಈ ಟೈಮಲ್ಲಿ ಸ್ವಲ್ಪ ನನಗೆ ಮನೆ ಒರೆಸೋದು ಕುತ್ಕೊಂಡು ಎದ್ದೇಳೋದೇ ಕಷ್ಟ. ಅದರಲ್ಲೂ ಈ ಹಬ್ಬಕ್ಕೋಸ್ಕರನೇ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ. ಅದು ಎಷ್ಟೇ ರಿಸ್ಕ್ ಅಂದರೂ ಹಬ್ಬ ಅಂತ ಸ್ಟಾರ್ಟು, ಪೂಜೆ ಅಂತ ಅಂತಿದ್ದಂಗೆ ಎಲ್ಲ ಮರ್ತೋಗ್ಬಿಡುತ್ತೆ ಅನ್ಸುತ್ತೆ. ನಾನು ಲಾಸ್ಟ್ 2 days ಸ್ಕ್ಯಾನಿಂಗ್ ಹೋಗಿ ಬಂದು ಮನೆ ಡಸ್ಟಿಂಗ್ ಎಲ್ಲ ಮಾಡಿ ಒಂದ್ಸತಿ ಹಂಗೆ ಮಾಡೋದಕ್ಕೆ ಮನ್ಸೊಪ್ಪಲ್ಲಲ್ವಾ ಮಾಡಿ ಎಲ್ಲ ಕಿಟಕಿ ಎಲ್ಲ ಒರೆಸ್ಕೊಂಡು ಬಟ್ಟೆಯಲ್ಲಿ ದಪ್ಪ ಫುಲ್ಲು ನನ್ನ ಕೈಲಿ ಆಗ್ತಾ ಇಲ್ಲ, ಒಂದೊಂದು ದಿನಕ್ಕೆ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಎಲ್ಲ ಕೆಲಸ ಮಾಡಿ ಮ್ಯಾಟ್ ಒಂದು ಚೇಂಜ್ ಮಾಡಿರಲಿಲ್ಲ. ಅದನ್ನು ಇವತ್ತು ಚೇಂಜ್ ಮಾಡಿ ಹೊಸ ಮ್ಯಾಟ್ ಹಾಕ್ಕೊಳ್ಳೋಣ, ಮನೆ ತೆಗೆದುಬಿಡೋಣ ಅಂತ ಅಂದ್ಕೊಂಡು ಅದೊಂದು ಕೆಲಸ ಉಳಿಸಿದ್ದೆ ಅಷ್ಟೇ. ಅಡುಗೆ ಮನೆಯಿಂದನೂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅಷ್ಟು ಕೆಲಸ ಇರುತ್ತೆ, ಅಷ್ಟು ಸುಸ್ತು ಅನ್ಸಿದ್ರು ಹಬ್ಬ ಅಂತ ಸ್ಟಾರ್ಟ್ ಆದಾಗ ಅದು ಜೋಶ್ ಬಂದ್ಬಿಡುತ್ತೆ ಮಾಡಬೇಕಂತ. ನನಗೆಲ್ಲ ನೀಟಾಗಿ ಒಂದು ಕಡೆಯಿಂದ ಆದ್ರೇ ಪೂಜೆ ಮಾಡೋಕ್ಕೆ ನೆಮ್ಮದಿ. ಇಲ್ಲಾಂದರೆ ನನಗೆ ಅದು ಇದೇ ಅನ್ಸಲ್ಲ, ಏನೋ ಒಂಥರ ಮಿಸ್ಸಿಂಗ್ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಒಂದು ಕಡೆಯಿಂದನೂ ಮಾಡಿಕೊಂಡೇ ಮಾಡೋದು. ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ. ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಧೂಳು ತೆಗ್ದಿದೆ ಅಲ್ವಾ, ಇವಾಗ ಏನು ತೆಗಿಯೋದು ಬೇಡ, ನನಗೆ ಆಗಲ್ಲ ಅಂತ ಅಂದ್ಕೊಂಡೋಳು. ಆಗಲಿಲ್ಲ, ನನಗೆ ಹಂಗೆ ಸಮಾಧಾನನೇ ಆಗಲಿಲ್ಲ. ಮತ್ತೆ ನಿನ್ನೆ ಎಲ್ಲ ಧೂಳು ತೆಗೆದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಂತೂ ಡೈಲಿ ಮನೆ ಒರೆಸಿದ ತಕ್ಷಣ ಬಾಗಿಲಿಗೆ ಒಂದು ಪುಟ್ಟದಾಗ ರಂಗೋಲಿ ಬಿಟ್ಬಿಡ್ತಿದ್ದೆ. ಇವಾಗ ಅಲ್ಲಿ ಕುತ್ಕೊಂಡು ಬಿಡೋಕ್ಕಾಗಲ್ಲ, ಬಗ್ಗೆ ಮುಂದಕ್ಕೆ ಅಂತ ಅಂದ್ಬಿಟ್ಟು ಯಾವುದಾದ್ರೂ ಹಬ್ಬದಲ್ಲಿ ಮಾತ್ರ ಮುಂದೆ ರಂಗೋಲಿ ಬಿಡ್ತೀನಿ. ಡೈಲಿನ ಹೊಸ್ಲು ಮೇಲೆ ಮಾತ್ರ ರಂಗೋಲಿ ಬಿಟ್ಟು ಹೂವು ಇಡ್ತಾ ಇದ್ದೀನಿ. ಆ ಥರ ಮಾಡ್ಕೊಂಬಿಟ್ಟಿದ್ದೀನಿ. ಆಗ್ತಾನೇ ಇಲ್ಲ ಈ ನಡುವೆ ನನಗೆ ಕುತ್ಕೊಂಡಲ್ಲಿ ರಂಗೋಲಿ ಬಿಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಸರಿ, ಏನು ಮಾಡೋಕ್ಕಾಗಲ್ಲ ಬಿಡು ಅಂತ ಅಂದ್ಕೊಂಡು ಹಬ್ಬದಲ್ಲಿ ಮಾತ್ರ ರಂಗೋಲಿ ಬಿಡ್ತೀನಿ. ಮನೆ ಬಾಗಿಲಲ್ಲಿ ರಂಗೋಲಿ ಇಲ್ಲ ಅಂದರೆ ಅದು ಹಬ್ಬದ ಕಳೆನೇ ಇರಲ್ಲ ಅಂತ ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ಅವತ್ತೊಂದು ಪುಟ್ಟದಾಗಿ ಬಿಟ್ಬಿಡ್ತೀನಿ.
ಎಷ್ಟೇ ಬೇಗ ಇದ್ರೂ ಅದು ಟೈಮ್ ಅದು ಹೆಂಗಾಗತ್ತೆ ಅಂತಾನೆ ಹೇಳೋದಕ್ಕಾಗಲ್ಲ. ಟೈಮ್ ಹಾಗೆ ಹೋಗ್ತೈತೆ. ನಾನು ಬೇಗ 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 ಮಾಡ್ಕೊಂಡಿದ್ದೀನಿ. ಸರಿ ಅಂತ ಕೆಲಸ ಎಲ್ಲ ಮುಗೀತು. ಇನ್ನು ನಾಷ್ಟ ಒಂದು ಮಾಡಬೇಕಿತ್ತು, ಟಿಫನ್ನು. ನಮ್ಮ ಮನೆಯವ್ರಿಗೆ ಕೆಲಸ ಬೇರೆ ಇತ್ತು ಅವತ್ತು. ಗಣೇಶ ಹಬ್ಬಕ್ಕೆ ರಜಾ ಕೊಟ್ಟಿದ್ರು ಅವರು. ಗೌರಿ ಹಬ್ಬಕ್ಕೇನು ರಜಾ ಕೊಟ್ಟಿರಲಿಲ್ಲ, ಕೆಲಸ ಇತ್ತು ಹೋಗ್ಬೇಕು ಅಂತ ಬೇರೆ ಹೇಳ್ತಾ ಇದ್ರ. ಸರಿ ಅಂದ್ಬಿಟ್ಟು ಅದೆಷ್ಟು ಬೇಗ ಬೇಗ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ. ಅವ್ರು ಟಿಫನ್ ಮಾಡಿಕೊಂಡು ಎಷ್ಟು 8:30 ಅಷ್ಟೊತ್ತಿಗೆ ಅವ್ರಿಗೆ ಟಿಫನ್ ರೆಡಿ ಇರಬೇಕು, ಪೂಜೆನೂ ಆಗಿರಬೇಕು. ಪೂಜೆ ಆಮೇಲೆ ನಿಧಾನಕ್ಕೆ ಮಾಡಿಕೊಂಡೆ. ಫಸ್ಟ್ ಅವ್ರಿಗೆ ಟಿಫನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸರಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೈವೇದ್ಯಕ್ಕೂ ಆಗುತ್ತೆ, ಟಿಫನ್ಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಪೊಂಗಲ್ ಮಾಡಿದ್ದೆ. ಪೊಂಗಲ್ ಮಾಡ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಹೆಂಗೂ ಲಾಸ್ಟ್ ಹಬ್ಬದಲ್ಲಿ ಇದ್ದ ಕಳಶದಕ್ಕೆಲ್ಲ ಹಂಗೆ ಎತ್ತಿಕ್ಕಿರ್ತೀನಿ ನಾನು. ಅದ್ರಲ್ಲಿ ಮಾತ್ರನೇ ಪೊಂಗಲ್ ಮಾಡೋದು. ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಮಾಡಿಕೊಂಡ್ರೆ ಎರಡಕ್ಕೂ ಯೂಸ್ ಆಗುತ್ತಲ್ವಾ. ದೇವ್ರ ನೈವೇದ್ಯಕ್ಕೂ ಆಗುತ್ತೆ, ನಮಗೆ ಟಿಫನ್ನು ಆಗುತ್ತೆ, ಹಬ್ಬದ ಥರ ಅನಿಸುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಮಾಡೋಣ ಅಂತ ಫಸ್ಟ್ ಹಾಲು ಕಾಯಕ್ಕೆ ಇಟ್ಬಿಡ್ತೀನಿ. ಇನ್ನು ಹಾಲು ಕಾಯಕ್ಕೆ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದು ಹಾಲು ಕಾಯ್ತಾ ಇರುತ್ತೆ. ನಾವು ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ಳೋಕೆ ಸರಿ ಆಗುತ್ತಲ್ವ ಅಂತ ನಾನಿಲ್ಲಿ ಕುಕ್ಕರಲ್ಲಿ ಕಾಯಿಸ್ತೀನಿ. ಮೊದಲು ತಪ್ಪಲೆಯಲ್ಲಿ ಕಾಯಿಸಿ ಅದೆಷ್ಟು ಸತಿ ನೋಡ್ಕೊಂಡಲೇ ಉಕ್ಕಿಸ್ಬಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಆಮೇಲೆ ನಾನು ಕುಕ್ಕರ್ ತೊಗೊಂಡೆ. ಉಕ್ಕಿರಲ್ಲ, ಕಡಿಮೆ ಮಾಡಿಬಿಟ್ಟು ಹೋಗಿರ್ತೀನಿ. ಹಾಲೆಲ್ಲ ಗಟ್ಟಿಯಾಗಿ ಹೋಗಿತ್ತು, ಒಂದು 2-3 ಸತಿ ಹಂಗೆ ಆಗೋಗಿತ್ತು. ಆಮೇಲೆ ಕುಕ್ಕರ್ ತೊಗೊಂಡ್ಬಿಟ್ಟೆ ನಾನೇನೋ ಕೆಲಸ ಮಾಡೋಣ ಅಂತ ಹೋಗ್ತೀನಿ, ಮರ್ತೋಗ್ಬಿಡ್ತೀನಿ. ಸರಿ, ಇಲ್ಲಿ ಸಿಹಿ ಮತ್ತು ಖಾರ ಪೊಂಗಲ್ಗೆ ಎರಡಕ್ಕೂ ಸೇರಿಸ್ಬಿಟ್ಟು ನಾನು ಬೇಳೆ ಮತ್ತು ಅಕ್ಕಿನ ಕೂಗಿಸ್ಕೊಂಡಿದ್ದೀನಿ. 1 ಬಟ್ಲು ಅಕ್ಕಿ ತೊಗೊಂಡ್ರೆ ಅದಕ್ಕೆ 4 ಅಷ್ಟು ನೀರು ಹಾಕಿದ್ರೆ ಸರಿ ಹೋಗುತ್ತೆ. ಅಲ್ಲಿಗೆ 1 ಬಟ್ಲು ಅಕ್ಕಿ, 1 ಬಟ್ಲು ಬೇಳೆ ಅಷ್ಟು ಹಾಕ್ಕೊಂಡಿರ್ತೀನಿ. ಅದರಲ್ಲೇ ನಾನು ಡಿವೈಡ್ ಮಾಡ್ಕೊತೀನಿ. ಉಪ್ಪು ಹಾಕ್ಬಿಟ್ಟು ಏನು ಕೂಗ್ತಿರಲ್ಲ, ಸ್ವೀಟ್ಗೆ ಮತ್ತು ಖಾರಕ್ಕೆ ಡಿವೈಡ್ ಮಾಡ್ಕೊತೀನಿ. ಇಲ್ಲಿ ಒಗ್ಗರಣೆಗೆ ದ್ರಾಕ್ಷಿ ಗೋಡಂಬಿ, ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಕರ್ಕೊತಾ ಇದ್ದೀನಿ. ಹಾಗೆ ತುಪ್ಪಕ್ಕೇನೆ 2 ಲವಂಗನೂ ಕೂಡ ಹಾಕಿದ್ದೀನಿ ಒಗ್ಗರಣೆಗೆ. ದ್ರಾಕ್ಷಿ ಗೋಡಂಬಿ ಆಯ್ತಿದಂಗೆನೆ ಇದರಲ್ಲಿ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟನ್ನ ಸ್ವಲ್ಪ ಕಡಿಮೆನೆ, ಅದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೆ ಸ್ವೀಟ್ ಮಾಡ್ಕೊತೀನಿ. ಖಾರ ಪೊಂಗಲೇ ಜಾಸ್ತಿ ಇರಲಿ ಅಂತ ಅಂದ್ಬಿಟ್ಟು ಈಗ ಅದರಲ್ಲಿ ಬೇಳೆನು ಮತ್ತು ಅಕ್ಕಿ ಬೆಂದಿರುತ್ತಲ್ಲ ಅದನ್ನು ತೆಗ್ದು ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ. ಅದು ತಳ ಹಿಡಿದ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಸ್ಟೀಲಿಂದ ಬೇರೆ ಅಲ್ವಾ, ಅದಕ್ಕೋಸ್ಕರ ಬೇಗ ಏನು ಹಿಡಿಯಲ್ಲ, ಸ್ವಲ್ಪ ಹೊತ್ತು ತಿರುಗಿಸ್ಕೊಂಡ್ರೆ ಸರಿ ಹೋಗುತ್ತೆ. ಎಷ್ಟು ಬೇಕೋ ಅಷ್ಟಕ್ಕೆ ಅಕ್ಕಿ ಬೇಳೆ ತಗೊಂಡು ಬೆಲ್ಲ ಕಾಯಿಸಿಟ್ಕೊಂಡಿದ್ನಲ್ಲ, ಅಂದರೆ ಬೆಲ್ಲ ಪಾಕ ಮಾಡ್ಕೊಂಡಿದ್ದೆ, ಅದನ್ನು ಸೋದಿಸ್ಕೊತೀನಿ. ಇದ್ರೊಳಗಡೆ ಏನಾದರೂ ಕಲ್ಲಿರುತ್ತೆ ಅಂತ. ಇದಿಷ್ಟು ಆಯಿತು. ಇವಾಗ ಇದಕ್ಕೆ 1 ಬಟ್ಲಷ್ಟು ತೆಂಗಿನಕಾಯಿ ತುರಿನ ಎತ್ತಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ತುರ್ಕೊಂಡು ಇದಕ್ಕರ್ಧ ಡಿವೈಡ್ ಮಾಡಿ ಹಾಕ್ಕೊಳ್ಳೋದು. ತೆಂಗಿನಕಾಯಿ ತುರಿ ಹಾಕೋದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಏಲಕ್ಕಿಕಾಯಿ ಪುಡಿ ಬೀಜನ ಪುಡಿ ಮಾಡಿ ಇಟ್ಕೊಂಡೆ, ಅದನ್ನು ಹಾಕ್ಬಿಟ್ಟು ಇದನ್ನು ಸೈಡಲ್ಲಿ ಇಟ್ಬಿಟ್ಟಿರ್ತೀನಿ. ಅದು ನಿಧಾನಕ್ಕೆ ಆಗ್ತಾ ಇರುತ್ತೆ. ಲೋ ಫ್ಲೇಮ್ ಮಾಡಿ ಸ್ವಲ್ಪ ಕುದಿಬೇಕದು. ಈಗ ಪೊಂಗಲ್ಗೆ ಸ್ವಲ್ಪ ಶುಂಠಿ ಜಜ್ಕೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ 2 ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಗೋಡಂಬಿ, ಕಾಯಿ, ಅರಿಶಿನ, ಜೀರಿಗೆ, ಮೆಣಸು ಇದಿಷ್ಟು ತೊಗೊಂಡಿದ್ದೀನಿ. ಈಗ ಅದನ್ನು ಒಂದು ಬಾಣಲಿಗೆ ಒಗ್ಗರಣೆಗೆ ಹಾಕ್ಕೊತೀನಿ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು 1-2 ಸ್ಪೂನಷ್ಟು ತುಪ್ಪ ಸೇರಿಸಿ ಅದಕ್ಕೆ ಗೋಡಂಬಿ ಹಾಕಿ ಮತ್ತು ಜೀರಿಗೆ ಮತ್ತು ಮೆಣಸು ಇದಿಷ್ಟನ್ನ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತೀನಿ. ನಾನು ದೇವ್ರಿಗೆ ಇಡೋದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕಿಲ್ಲ, ಇಲ್ಲಾಂದರೆ ಬೆಳ್ಳುಳ್ಳಿ ಹಾಕ್ಕೊತೀನಿ. ಮಾಮೂಲಿ ಮಾಡೋದಾದರೆ ದೇವ್ರ ನೈವೇದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇಡಬಾರ್ದು ಅಂತಾರಲ್ಲ, ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕಿಲ್ಲ ನಾನಿಲ್ಲಿ. ಇಲ್ಲಾಂದರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ರೆ ಒಂದು ಟೇಸ್ಟ್ ಒಂಥರ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಒಂಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಇದು ಆಯಿತು. ಇನ್ನೇನು ಆಫ್ ಮಾಡೋ ಟೈಮಲ್ಲಿ ಒಂದು ಅರ್ಧ-ಮುಕ್ಕಾಲು ಗ್ಲಾಸಷ್ಟು ಹಾಲು ಹಾಕ್ತೀನಿ ಇದಕ್ಕೆ. ಅದು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇನ್ನು ಮಿಕ್ಕಿರೋದು ಇದೆಯಲ್ವ ಅಕ್ಕಿ ಬೇಳೆ ಬೇಯಿಸಿರೋದ್ರಲ್ಲಿ ಅದಕ್ಕೆ ಒಗ್ಗರಣೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋದು ಚೆನ್ನಾಗಿ. ಒಂದು ಸ್ವಲ್ಪ ಬಿಸಿನೀರು ಇಟ್ಕೊಂಡಿರ್ತೀನಿ, ಯಾಕೆಂದರೆ ಬಾಣಲಿ ತೊಳೆದು ಬಿಡೋದಕ್ಕೋಸ್ಕರ. ಪಕ್ಕದಲ್ಲಿ ತಣ್ಣೀರಲ್ಲಿ ತೊಳೆದು ಬಿಡಲ್ಲ, ಯಾಕೆಂದರೆ ಆಗಿರೋದಕ್ಕೆ ಊಟಕ್ಕೆ ತಣ್ಣೀರು ಹಾಕ್ಬಾರ್ದಂತೆ. ಇನ್ನು ಮತ್ತೆ ಅಳಿಸ್ಬಿಡುತ್ತೆ ಕೂಡ. ಹೌದು, ತಣ್ಣೀರು ಹಾಕೋದ್ರಿಂದ ನೀಟಾಗಿ ಬಿಸಿ ಆಗಿಲ್ಲ ಅಂದರೆ. ಅದು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಗ್ಗರಣೆನ ಮಿಕ್ಸ್ ಮಾಡಿಬಿಟ್ಟು ಈಗ ಉಪ್ಪು ಹಾಕ್ಕೊಳ್ಳೋದು. ಫಸ್ಟೇ ಉಪ್ಪು ಹಾಕಿ ಕೂಗ್ಸಲ್ಲ, 2 ಸ್ವೀಟ್ ಬೇಕಲ್ವಾ, ಅದಕ್ಕೋಸ್ಕರ. ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಖಾರ ಪೊಂಗಲ್ ರೆಡಿ ಆಯಿತು. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಬೇಯಿಸಿದ್ರೆ ಬೆಂದಿರುತ್ತೆ. ನಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬೋದು. ಇಲ್ಲಿ ನಾನು ಬಿಸಿನೀರು ಹಾಕಿರ್ತೀನಿ. ಇನ್ನು ಇದಕ್ಕೂ ಅಷ್ಟೇ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ತೀನಿ.
ಅದೊಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಕ್ಯಾಪ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದು ಅಷ್ಟೇ. ಖಾರ ಪೊಂಗಲ್ ರೆಡಿ ಆಯಿತು. ಈಸಿ ಮತ್ತು ಸಿಂಪಲ್ ಕೂಡ. ಅದಕ್ಕೆ ಇದನ್ನು ಪ್ಲ್ಯಾನ್ ಮಾಡಿಕೊಂಡೆ. ಕೆಲಸ ಜಾಸ್ತಿ ಇದ್ದಾಗ ಸಿಂಪಲ್ಲಾಗಿ ಈಸಿಯಾಗಿ ಎರಡಕ್ಕೂ ಆಗಬೇಕು, ನಮ್ಮ ಟಿಫನ್ಗೂ ಆಗಬೇಕು, ದೇವ್ರಿಗೂ ನೈವೇದ್ಯಕ್ಕೂ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು. ನೀವು ಯಾವ ಥರ ಪೊಂಗಲ್ ಟ್ರೈ ಮಾಡ್ತೀರಾ? ಈ ಥರ ಅಕಸ್ಮಾತ್ ಮಾಡಿಲ್ಲ ಅಂದರೆ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂದಿತ್ತು ಅಂತ. ಆಗಿದ ತಕ್ಷಣ ಫಸ್ಟ್ ದೇವ್ರ ನೈವೇದ್ಯಕ್ಕೆ 2 ಬಟ್ಲು ಎತ್ತಿ ದೇವ್ರ ಮನೇಲಿ ಎತ್ತಿಟ್ಬಿಡ್ತೀನಿ, ಸ್ವೀಟು ಮತ್ತು ಖಾರದ್ದು. ಇದಾಗಿತ್ತು ನನ್ನ ನೈವೇದ್ಯ. ಮತ್ತು ಗೌರಿ ಹಬ್ಬದಲ್ಲಿ ನಮ್ಮ ಕಡೆ ಏನು ಮಾಡ್ತೀವಿ ಅಂದರೆ, ನಾವು ಅಕ್ಕಿ ಕೇರ ಮರ ಇರ್ತಾವಲ್ಲ ಅದಕ್ಕೆ ಪೂಜೆ ಮಾಡೋದು. ಫಸ್ಟು ಕೆಲಸ ಎದ್ದಿದ ತಕ್ಷಣ ಊರ ಕಡೆನೂ ಅಷ್ಟೇ ಫಸ್ಟ್ ಕೆಲಸ ಮಾಡೋದು ಮರನೆಲ್ಲ ನಾಟಿ ಹಸಿನ ಸಗಣಿ ಮತ್ತು ಗಂಜಲ ಇರುತ್ತಲ್ಲ ಅದರಲ್ಲಿ ಸಾರಿಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವು ಇಟ್ಬಿಟ್ಟು ಬಾಕ್ಲಲ್ಲಿ ಇಟ್ಬಿಡ್ತಾರೆ. ಇದು ನಮ್ಮ ಕಡೆ ಮಾಡೋ ಫಸ್ಟ್ನೇ ಕೆಲಸ. ನಾನು ಸ್ನಾನ ಎಲ್ಲ ಆಗಿ ಇದಾದ್ಮೇಲೆ ಮಾಡ್ತಾ ಇದ್ದೀನಿ. ನಾಷ್ಟ ಎಲ್ಲ ಆದಮೇಲೆ ನಾನು ಇದು ಸಾರ್ಸೋಕ್ಕೇನು ಇಲ್ಲಿ ಸಗಣಿ ಸಿಗಲ್ವಲ್ಲ, ಅದಕ್ಕೆ ನಮ್ಮಮ್ಮ ಒಂದು ಇದ್ರದ್ದು ಪುಡಿ ಪ್ಯಾಕೆಟು ಕೊಟ್ಟು ಕಳಿಸಿದ್ರು, ಅಂಗಡಿಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಅದು ಹುಣಸೆ ಹಣ್ಣಿನ ಪುಡಿ ಪ್ಯಾಕೆಟು. ಅದನ್ನು ಸರಿ ಥರ ಮಾಡ್ಕೊಂಬಿಟ್ಟು ಅದನ್ನು ಸಾರಿಸಿದ್ದೀನಿ. ಅದರಲ್ಲಿ ಒಂಚೂರು ಗಂಜಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಸರಿ ಥರ ಆಗುತ್ತೆ. ಅದು ಪುಡಿನ ಬೇಯಿಸಿದ್ರೆ ಒಲೆ ಮೇಲೆ ಇಟ್ಬಿಟ್ಟು ನೀರು ಮಿಕ್ಸ್ ಮಾಡಿ ಅದಕ್ಕೆ ಒಂಚೂರು ಗಂಜಲ ಮಿಕ್ಸ್ ಮಾಡಿಕೊಂಡು ನೀಟಾಗೆ ಒರೆಸಿದ್ದೀನಿ. ಎರಡಕ್ಕೂ ಒರೆಸುವಾಗ ಕೈ ಹುಷಾರಾಗಿ ಒರೆಸ್ಬೇಕು ಇದನ್ನು, ಯಾಕೆಂದರೆ ಅದು ಬಿದ್ರದ್ದು ಸಿಬ್ರು ಕೈ ಚುಚ್ಕೊಂಡ್ಬಿಡುತ್ತೆ. ಸರಿ ಅಂದ್ಬಿಟ್ಟು ಈಗ ಟಿಫನು ಅವ್ರದ್ದೆಲ್ಲ ಆದಮೇಲೆ ಮಾಡ್ತಾಯಿದ್ದೀನಿ ಈ ಕೆಲಸ. ಈಗ ನಮ್ಮ ಕಡೆ ಏನಕ್ಕೆ ಈ ಮರನ ಫಸ್ಟ್ ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಏನಾದರೂ ಒಂದು ರೀಸನ್ ಇರುತ್ತೆ, ಆದರೆ ಅದನ್ನ ಯಾರು ಕೇಳದಲ್ಲೇ ಬಿಟ್ಬಿಡ್ತಾರಲ್ಲ, ಅದಕ್ಕೋಸ್ಕರ ಯಾರಿಗೂ ಗೊತ್ತಿರಲ್ಲ ಅಷ್ಟೇ. ನಮ್ಮಮ್ಮ ಕೇಳಿದ್ರೆ ಹಿಂಗೆ ನಾವು ಮಾಡೋದು ಅಂತ ಅಂತಾರೆ. ಫಸ್ಟ್ ಇದೆ ಅನ್ಸುತ್ತೆ, ಗೌರಿ ಸ್ವರೂಪ ಇರ್ಬೋದು ಮರ, ಅದು ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಅಜ್ಜಿನೂ ಇದೇ ಥರನೇ ಮಾಡೋದು, ನಮ್ಮ ಅತ್ತೆ ಮನೇಲೂ ಹಿಂಗೆ ಮಾಡೋದು. ರಿಲೇಷನ್ ಅಲ್ವಾ ನಮ್ಮದು, ಸೊ ನನಗೆ ಬೇರೆ ಇದನ್ನ ಫಾಲೋ ಮಾಡೋ ಥರ ಏನಿಲ್ಲ, ಅದೇ ನನಗೆ ಗೊತ್ತು. ನೀವು ಯಾರಾದರೂ ಈ ಥರ ಮಾಡೋರಿದ್ರೆ ನಮ್ಮ ಕಡೆನೂ ಈ ಥರ ಮಾಡ್ತೀವಿ ಈ ರೀಸನ್ಗೋಸ್ಕರ ಅಂತ. ರೀಸನ್ ಗೊತ್ತಿರೋರು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನನಗಂತೂ ರೀಸನ್ ಗೊತ್ತಿಲ್ಲ. ನಾನು ಅಂದ್ಕೊಂಡಿರೋದು ಗೌರಿ ಸ್ವರೂಪ ಮರನೇ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾರೆ ಫಸ್ಟು ಅಂತ. ಇವಾಗೆಲ್ಲ ಗೌರಿದು ವಿಗ್ರಹ ಸಿಗುತ್ತೆ, ತಂದಿಟ್ಟು ಪೂಜೆ ಮಾಡ್ತಾರೆ. ಮೊದಲೆಲ್ಲ ಏನೂ ಸಿಗ್ತಿರ್ಲಿಲ್ವಲ್ಲ, ಮೋಸ್ಟ್ಲಿ ಅದಕ್ಕೇನೋ ಮರನೇ ಆ ಥರ ಅಂದ್ಕೊಂಡು ಮಾಡ್ತಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಮನೇಲಿ ಪೂಜೆ ಮುಗಿಸ್ಕೊಂಡು ನಾವು ನಮ್ಮ ನಾದಿನಿ ಮನೆಗೆ ಹೋಗ್ಬೇಕಿತ್ತು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದುಬಿಡ್ತಾರೆ. ಒಂದು ಅರ್ಧ ಗಂಟೆ, ಒಂದು 10 ನಿಮಿಷದಲ್ಲಿ ಕೆಲಸ ಮುಗಿಸ್ಕೊಂಡು ಅವ್ರದ್ದೇನೇನಿರುತ್ತೋ ಅದೆಲ್ಲ ಮುಗಿಸ್ಕೊಂಡು ಬಂದುಬಿಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಅವರು ಪೂಜೆಗಿಲ್ಲ, ನಾನು ನನ್ನ ಮಗ ಇಬ್ಬರೇ. ಅವ್ನು ರೆಡಿ ಆಗ್ತಾ ಇದ್ದಾನೆ. ಅವ್ನು ರೆಡಿ ಆಗೋಷ್ಟರಲ್ಲಿ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಪೂರ್ತಿ. ಇದಿಷ್ಟು ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ನನ್ನ ಪ್ರಕಾರ ಅಲಂಕಾರ ದೊಡ್ಡದಲ್ಲ, ಅದು ಎಷ್ಟು ಒಳ್ಳೆ ಮನಸ್ಸಿಂದ ಮಾಡ್ತೀವಿ, ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಅನಿಸುತ್ತೆ. ಹಾಗೆ ಪೂಜೆ ಮಾಡೋ ಟೈಮಲ್ಲಾದರೂ ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು ಅಂತ ಅಂದ್ಕೊತೀನಿ, ಅದು ನನ್ನ ಅಭಿಪ್ರಾಯ. ನನಗೆ ಪೂಜೆ ಮಾಡೋದು ಅಂದರೆ ಸಖತ್ ಇಷ್ಟನೇ. ಆ ದೇವ್ರಿಗೆ ಅಲಂಕಾರ ಮಾಡಿಕೊಂಡು ಅದು ಪೂಜೆ ಮಾಡ್ತಾಯಿದ್ರೆ ನಾನು ಎಲ್ಲ ಮರ್ತೋಗಿರ್ತೀನಿ. ಆ ಟೈಮಲ್ಲಿ ಏನೂ ನೆನಪಿರಲ್ಲ, ಅದಷ್ಟೇ ನೆನಪಿರುತ್ತೆ. ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದಷ್ಟೇ ನನಗೆ ನೆನಪಿರುತ್ತೆ. ಇವತ್ತಿನ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ನಮ್ಮ ನಾದಿನಿ ಮನೆಗೆ ಹೊರಡಬೇಕು. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಇನ್ನು ಅಲ್ಲಿಗೆ ಹಾಸ್ಪಿಟಲ್ಗೆ ಹೋಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವತ್ತಿನ ದಿನಾನ ನಾವೆಲ್ಲರೂ ಜೊತೆಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ, ನಮ್ಮ ಅಕ್ಕ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಇಷ್ಟು ಜನನೂ ಅಲ್ಲೇ ಸೇರ್ತಾ ಇರೋದು ಇವತ್ತು. ಈ ವರ್ಷ ಫಸ್ಟ್ನೇ ವರ್ಷ ಗೌರಿ ಹಬ್ಬದಲ್ಲಿ, ಇದು ಫಸ್ಟ್ನೇ ವರ್ಷದ ಗೌರಿ ಹಬ್ಬ. ಎಲ್ಲರೂ ಆ ಮನೇಲಿ ಸೇರ್ತಾ ಇರೋದು, ಅದೊಂಥರ ಚೆನ್ನಾಗಿರುತ್ತೆ. ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಅಷ್ಟರಲ್ಲಿ ಅನೀಶು ರೆಡಿ ಆಗಿಬಿಟ್ಟು ಬಂದ. ಅವನ ಕೈದು ನಾನು ಪ್ರತಿ ವರ್ಷ ಹಬ್ಬದಲ್ಲೂ ಪೂಜೆ ಮಾಡಿಸ್ತೀನಿ ದೇವರಿಗೆ. ಪ್ರತಿಯೊಂದು ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಬಗ್ಗೆ, ನಮ್ಮ ಇದ್ರ ಬಗ್ಗೆ ಅವರಿಗೆ ತಿಳಿದಿರಬೇಕು ಅನ್ನೋದಕ್ಕೋಸ್ಕರ ಅವರು ಪೂಜೆ ಮಾಡಲೇಬೇಕು ಕಂಪಲ್ಸರಿ. ಪ್ರತಿಯೊಂದು ದೇವ್ರಿಗೂ ಪ್ರತಿಯೊಂದು ಶ್ಲೋಕನೂ ಹೇಳ್ಕೊಂಡು ಪೂಜೆ ಮಾಡ್ತಾನೆ. ಇದು ಸೂರ್ಯ ದೇವನಿಗೆ ಹೇಳ್ಕೊಂಡು ಪೂಜೆ ಮಾಡ್ತಾ ಇದ್ದಿದ್ದು. ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಹಾಗೆ ಕಂಟಿನ್ಯೂ ಆಗುತ್ತೆ. ಇದು ನೆಕ್ಸ್ಟ್ ಡೇ ಇದು ಗಣೇಶ ಹಬ್ಬದ ಬ್ಲಾಗ್. ಗಣೇಶ ಹಬ್ಬದಲ್ಲೂ ಅಷ್ಟೇ ನಾವು ಸಂಜೆ ಪೂಜೆ ಮಾಡ್ತೀವಿ. ಬೆಳಿಗ್ಗೆನೇ ಮಾಡೋರು ಮಾಡ್ತಾರೆ, ಮತ್ತು ಸಂಜೆನೂ ಮಾಡಬೇಕು. ಸಂಜೆದೇ ಮೇಯ್ನ್ ಇಂಪಾರ್ಟೆಂಟು. ಇನ್ನು ಅವತ್ತು ಅಡುಗೆ ಏನೂ ಮಾಡೋಂಗಿಲ್ಲ. ಇನ್ನು ನಮ್ಮ ಹಸ್ಬೆಂಡ್ ಅವ್ರ ತಂಗಿ ಅವರೇ ಒಬ್ಬಟ್ಟು ಎಲ್ಲ ಮಾಡಿ ಕೊಟ್ಟು ಕಳಿಸ್ಬಿಟ್ಟಿದ್ರು. ಹೂರ್ಣ ಮೈದಾ ಎಲ್ಲ ಮನೇಲೂ ಮಾಡ್ಕೊಳ್ಳೋ ಥರ.
ಅದೇ ಬೆಳಿಗ್ಗೆಗೆ ಆಗಿತ್ತು. ಅದಕ್ಕೋಸ್ಕರ ಏನು ಅಷ್ಟೊಂದು ರಿಸ್ಕ್ ಆಗಲಿಲ್ಲ. ಮನೆ ಕೆಲಸ ಮಾಡ್ಕೊಂಡಿನ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ ಸಂಜೆ ಪೂಜೆಗೆ. ಸಂಜೆ ನಾವು ಹೊಸ್ಲಿಗೆ ಪೂಜೆ ಮಾಡೋದು ಗಣೇಶ ಹಬ್ಬದಲ್ಲಿ. ಮೇಯ್ನ್ ಅಂತ ಅಂದರೆ ಹೊಸ್ಲಿಗೆ ಪೂಜೆ ಮಾಡಬೇಕು. ಅವತ್ತು ಅದಕ್ಕೆ ತೆಂಗಿನಕಾಯಿ ಮತ್ತು ಸೌತೆಕಾಯಿ ಹೊಡೆಯೋದು. ನಾನು ಸಂಜೆಗೆ ಪಾಯಸ ಮತ್ತು ಹೆಸರುಬೇಳೆ ಮಾಡಿ, ಇನ್ನು ಅವ್ರು ಕೊಟ್ಟಿದ್ದೆ ಒಬ್ಬಟ್ಟು ಸಾಂಬಾರು ಒಬ್ಬಟ್ಟೆಲ್ಲ ಇತ್ತಲ್ವ, ಅದಕ್ಕೋಸ್ಕರ ಅನ್ನ ಮಾಡಿಕೊಂಡು ಬಜ್ಜಿ ಒಂದು ಮಾಡ್ಕೊಂಡಿದ್ದೆ. ಇನ್ನು ಊಟ ಮುಗೀತು ಅದಷ್ಟಕ್ಕೆ ಅಂದ್ಬಿಟ್ಟು ಇನ್ನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಇದು ಅಷ್ಟೇ ನೈವೇದ್ಯಕ್ಕಾಗುತ್ತಲ್ವ ಗಣೇಶನಿಗೆ. ಹೆಸರುಬೇಳೆ ಮತ್ತು ಪಾಯಸ ಮಾಡಿದ್ರೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಬೇರೆ ಏನಾದರೂ ಕಡುಬೆಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ನಾನು ನನಗೆ ಮಾಡೋದು ಗೊತ್ತೂ ಇಲ್ಲ, ಕಡುಬು ಮಾಡೋದು ಗೊತ್ತೂ ಇಲ್ಲ, ನಾನು ಯಾವಾಗಲೂ ಮಾಡಿಲ್ಲ. ಅದಕ್ಕೋಸ್ಕರ ಇನ್ನು ಸೌತೆಕಾಯಿ ಮತ್ತು ತೆಂಗಿನಕಾಯಿನ ಬಾಗಿಲಿಗೆ ಏನಕ್ಕೆ ಹೊಡಿಬೇಕು, ಏನಕ್ಕೆ ಪೂಜೆ ಮಾಡ್ತಾರೆ ಅಂದರೆ, ನಮ್ಮಲ್ಲಿರೋ ಈಗೋ ಮತ್ತು ನೆಗೆಟಿವ್ ಎನರ್ಜಿ ಮತ್ತು ಬ್ಯಾಡ್ ಥಾಟ್ಸ್, ಏನು ಕೆಟ್ಟ ಯೋಚನೆ ಇರುತ್ತೆ ಅದು ಎಲ್ಲ ಬಾಗಿಲಿಂದ ಆಚೆನೇ ಹೋಗಿ ನಾವು ಒಳಗಡೆ ಹೋಗ್ಬೇಕಾದ್ರೆ ಮತ್ತು ಪಾಸಿಟಿವಿಟಿ ಮತ್ತು ಪೀಸ್ಫುಲ್ನೆಸ್ ಮತ್ತು ಪ್ರಾಸ್ಪರಿಟಿ ಮಾತ್ರನೇ ಒಳಗಡೆ ಎಂಟರ್ ಆಗಲಿ, ಮನೆ ಒಳಗಡೆ ತಗೊಂಡು ಹೋಗೋಣ ಅನ್ನೋದಕ್ಕೋಸ್ಕರ ಬಾಗಿಲಲ್ಲಿ ಅದನ್ನು ಹೊಡೆದ್ಬಿಟ್ಟು ಒಳಗಡೆ ಹೋಗಬೇಕು ಅಂತ ಒಂದು ರೀಸನ್ನು. ಇನ್ನೊಂದು ರೀಸನ್ ಏನಂದರೆ, ಸೌತೆಕಾಯಿ ತುಂಬ ಹೇಗೆ ನೀರಿನಂಶ ಮತ್ತು ಅದರೊಳಗಡೆ ತುಂಬ ಬೀಜಗಳೇ ಇರುತ್ತೆ ನೋಡಿ, ಅದು ತುಂಬಿಕೊಂಡು ಹೆಂಗೆ ತುಂಬಿಕೊಂಡಿರುತ್ತೋ ಹಾಗೆ ನಮ್ಮ ಮನೆಯೂ ಕೂಡ ಒಳ್ಳೆ ಆರೋಗ್ಯ ಮತ್ತು ಸಂಪತ್ತಿಂದ ತುಂಬಿಕೊಂಡು ನಮ್ಮನೇನೂ ಹಂಗೆ ಅದ್ರ ಥರನೇ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಕಟ್ ಮಾಡಿ ಒಂದು ನೆಗೆಟಿವ್ ಅನ್ನೋದು ಏನು ಹೋಗಲಿ ಅನ್ನೋದಕ್ಕೋಸ್ಕರ ಅದನ್ನು ಬಾಗಿಲಲ್ಲಿ ಕಟ್ ಮಾಡಿ ಪೂಜೆ ಮಾಡಬೇಕು ಅಂತ ಇದ್ರದ್ದು ಮೀನಿಂಗ್. ಈ ಥರ ಮಾಡೋದು ನಾವು. ಇದೂ ಅಷ್ಟೇ ಚೌತಿ ಹೊಡೆಯೋದು ಅಂತ ಅಂತೀವಿ, ಸೌತೆಕಾಯಿ ಹೊಡೆಯೋದನ್ನು ಬಾಗಿಲಿಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಸೌತೆಕಾಯಿ ತೆಂಗಿನಕಾಯಿ ಹೊಡೆದು ಬಾಗಿಲಿಗೆ ಪೂಜೆ ಮಾಡಬೇಕು ಮೇಯ್ನು ಈ ರೀಸನ್ಗೋಸ್ಕರ. ಇದನ್ನು ನೀವು ಯಾರಾದರೂ ಫಾಲೋ ಮಾಡಿ. ಬೇರೆ ರೀಸನ್ ಇರ್ಬೋದು, ನಂಗೆ ಗೊತ್ತಿರೋದು ನಾನು ಈ ಥರ ಅಂದ್ಕೊಂಡಿರೋದು. ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಈ ಥರ ಅಂತ. ನಿಮ್ಮ ಕಡೆ ಯಾರಾದರೂ ಮಾಡೋರಿದ್ರೆ, ಈ ಥರ ಮಾಡೋದ್ರಿಂದ ಮನೆಗೆ ಒಳ್ಳೇದು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತೀವಿ ನಮ್ಮ ಕಡೆ ಸೈಡು. ಇನ್ನು ಗೌರಿ ಹಬ್ಬದಿಂದನೂ ನಮ್ಮಮ್ಮ ಕರಿತಾನೆ ಇದ್ರು, ಬಾ ಇಲ್ಲ ಅಟ್ಲೀಸ್ಟ್ ನಮ್ಮ ಮನೆಯವ್ರನ್ನಾದ್ರೂ ಕಳಿಸು, ಅಡುಗೆ ಎಲ್ಲ ಮಾಡಿದ್ದೀನಿ ಕೊಟ್ಕೊಳಿಸ್ತೀನಿ ಅಂತ. ಅವತ್ತು ಭಾನುವಾರ ಫುಲ್ಲು ಮಳೆ ಬಂದ್ಬಿಡ್ತು ಗಣೇಶ ಹಬ್ಬದಲ್ಲಿ, ಹೋಗೋಕ್ಕೂ ಆಗಲಿಲ್ಲ. ಅವರು ಅಡುಗೆ ಎಲ್ಲ ಅಷ್ಟೊಂದು ಮಾಡಿ ನಿನಗೆ ಕೊಡ್ದಂಗಾಯ್ತಲ್ಲ ಅಂತ ನಮ್ಮಮ್ಮ ಅಲ್ಲಿ ನನ್ನ ಮಿಸ್ ಮಾಡ್ಕೊತಾನೆ ಇದ್ರು. ಪರವಾಗಿಲ್ಲ, ನನ್ನ ನೆನೆಸ್ಕೊಂಡಲ್ಲೇ ಅವ್ರು ಇರಲ್ಲ ಅನ್ನೋದಂತೂ ಗೊತ್ತು. ನೆನೆಸ್ಕೊಳ್ತಾರಲ್ಲ ಅಷ್ಟೇ ಸಾಕು ನನಗೆ. ಅವ್ರ ಪೂಜೆಲಿ ನನ್ನ ಕೇಳ್ಕೊಂಡಿರ್ತಾರೆ ಅನ್ನೋದು ನನಗೆ ಗೊತ್ತು. ನಾನು ಇನ್ಕ್ಲೂಡ್ ಆಗಿರ್ತೀನಿ, ನಾನು ಇಲ್ಲೇ ಇದ್ರೂ. ತುಂಬಾ ಮಿಸ್ ಮಾಡಿಕೊಂಡೆ ಈ ವರ್ಷ ಹೇಳ್ಬೇಕು ಅಂತ ಅಂದರೆ ಏನಂದರೆ ಕಂಟಿನ್ಯೂಸ್ ಓಡಾಟನೇ ಆಗೋಗಿತ್ತು. ಸ್ಕ್ಯಾನಿಂಗ್ ಹೋಗಿ ಬಂದು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಇವತ್ತು ಮತ್ತೆ ಅಲ್ಲಿಗೆ ಹೋಗಿ, ಹೋದ್ವಾರ ಎಲ್ಲ ಮತ್ತೆ ಅಲ್ಲೇ ಹೋಗಿದ್ದೆ ಅಲ್ವಾ. ಅದಕ್ಕೋಸ್ಕರ ನಮ್ಮಮ್ಮ ಒಂದು ಸತಿ ಬಾ ಅಂತಾರೆ, ಒಂದು ಸತಿ ಬಿಡು ಓಡಾಟ ಜಾಸ್ತಿ ಆಗೋಯ್ತು ಸರಿ ಅಂತ ಅಂತಾರೆ, ಮತ್ತೆ ಬಾ ಅಂತಾರೆ. ಎರಡೆರಡು ಮನಸ್ಸು ಅವ್ರಿಗೆ. ಬೇಡನೂ ಅಂತಾರೆ, ಬಾ ಅನ್ನೋ ಅಂತಾರೆ. ಹೋಗ್ಲಿ ಬಿಡು ಸುಧಾರಿಸ್ಕೋ, ಜಾಸ್ತಿ ಓಡಾಡ್ತೀಯ ಬೇಡ ಅಂತಾರೆ. ಹಂಗೆ ಅದಕ್ಕೋಸ್ಕರನೇ ನಾನು ಹಿಂದೆ ಮುಂದೆನೇ ನೋಡಿದೆ. ಎರಡೆರಡು ಮನಸ್ಸಿಂದ ಹೊರಡೋದು ಬೇಡ ಅಂತ ಸುಮ್ಮನಾಗೋದೆ. ಇನ್ನು ಇವರು ಹೋಗೋಕ್ಕಾಗಲಿಲ್ಲ, ಸಂಜೆ ಮಳೆ ಇಟ್ಕೊಂಡ್ಬಿಡ್ತು. ಅವ್ರಿಗೆ ಅಷ್ಟೊಂದು ಅಡುಗೆ ಎಲ್ಲ ಮಾಡಿ ಮತ್ತೆ ನನ್ನನ್ನು ಬಿಟ್ಟು ಊಟ ಮಾಡಬೇಕಲ್ವಾ ಅಂತ ವರ್ಷ ಇರ್ತಿದ್ದೆ ಅವ್ರ ಜೊತೆ. ಮಿಸ್ ಆಯಿತು, ಪರವಾಗಿಲ್ಲ, ಏನೂ ಮಾಡೋದಕ್ಕಾಗಲ್ಲ. ಎಲ್ಲ ದಿನ ಒಂದೇ ದಿನ ಆಗಿರಲ್ಲ. ಸರಿ, ಮುಂದಿನ ವರ್ಷ ಅಂತೂ ಕಂಪಲ್ಸರಿ ಹೋಗ್ತೀನಿ. ಎಲ್ಲಿದ್ದರೂ ಅವ್ರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅನ್ನೋದು ಗೊತ್ತು. ನನ್ನ ಮನಸ್ಸಲ್ಲಿ ಅವ್ರು ಇದ್ದೇ ಇರ್ತಾರೆ. ಇದು ಅಂತೂ ಪ್ಯೂರ್ ಆಗಿರುತ್ತೆ. ಅದಕ್ಕೋಸ್ಕರ ಪರವಾಗಿಲ್ಲ ಅಂತ ಸರಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಗಣೇಶ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೊರಟ್ವಿ. ಇನ್ನೇನೆಲ್ಲ ಆಗಿತ್ತಲ್ವ ಅಡುಗೆ, ಒಂದು ಅನ್ನಕ್ಕೊಂದು ಬಿಸಿ ಇಟ್ಕೊಬೇಕಿತ್ತು ಅಷ್ಟೇ, ಬಂದು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ದೇವಸ್ಥಾನಕ್ಕೆ ಹೋಗಿ ಬಂದಿಲ್ಲ ಅಂದರೆ ಸಮಾಧಾನ ಇರಲ್ಲ. ಹೋಗಬೇಕು, ಬೆಳಿಗ್ಗೆಯಿಂದ ಹೋಗೋಣ ಅಂತ ಇದ್ರು ಇವರು. ಸರಿ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋದು ಚೆನ್ನಾಗಿರುತ್ತೆ ಅಂತ ನನಗೆ ಆ ಥರ. ಬೆಳಗ್ಗೆನೇ ಹೋಗಿ ಬಂದುಬಿಟ್ಟು ಮತ್ತೆ ಸಂಜೆ ಪೂಜೆ ಮಾಡಬೇಕಲ್ವಾ ಅಂತ ನನಗನ್ನಿಸ್ತಿತ್ತು. ಸರಿ ಅಂದ್ಬಿಟ್ಟು ಸಂಜೆ ಪೂಜೆ ಮಾಡಿಬಿಟ್ಟು ಅಲ್ಲೇ ನಮ್ಮನೆ ಹತ್ರನೇ ಆಗುತ್ತೆ, ಮೇಯ್ನ್ ರೋಡಲ್ಲಿದೆ ಅದು. ಮುದ್ದನಪಾಳ್ಯ ಮೇಯ್ನ್ ರೋಡಲ್ಲೇ ಒಂದು ದೇವಸ್ಥಾನ ಇತ್ತು, ಗಣೇಶನ ದೇವಸ್ಥಾನ. ಅದಕ್ಕೆ ಹೋಗೋಣ, ತುಂಬ ದೂರ ಯಾವುದು ಬೇಡ ಅಂತ. ಇನ್ನೊಂದು ಅನ್ನಪೂರ್ಣೇಶ್ವರಿ ನಗರದಲ್ಲಿದೆ ದೊಡ್ಡ ದೇವಸ್ಥಾನ, ಅದು ಯಾವುದು ಬೇಡ, ಚಿಕ್ಕದಾದ್ರೂ ಪರವಾಗಿಲ್ಲ, ಹತ್ರ ಇರೋದಕ್ಕೆ ಹೋಗಿ ಬರೋಣ, ಜಾಸ್ತಿ ದೂರ ಬೇಡ ಅಂತ ಇಲ್ಲೇ ಹತ್ರ. ಎಲ್ಲ ತಗೂ ಇರೋದು ಅವರೇ ಅಲ್ವಾ, ಗಣೇಶನೇ ಅಂತ. ಈ ಹಬ್ಬದಲ್ಲಿ ಬೇಜಾರೇನು ಅಂದರೆ ಅಷ್ಟು ಚೆನ್ನಾಗಿ ಕುಂಡಿಸ್ಬಿಟ್ಟು ತೊಗೊಂಡೋಗಿ ನೀರಿಗೆ ಬಿಟ್ಬಿಡ್ತಲ್ಲ, ಅದೊಂದು ನನಗೆ ಪರ್ಸ್ನಲಿ ಬೇಜಾರು ಅನಿಸ್ಬಿಡುತ್ತೆ. ಅದೊಂದು ಇಷ್ಟ ಆಗಲ್ಲ ಅಷ್ಟೇ. ಇದು ಇಷ್ಟ ಆಗಿತ್ತು ನಮ್ಮನೆ ಗೌರಿ ಗಣೇಶ ಹಬ್ಬದ
ಸೆಲೆಬ್ರೇಷನ್. ಹಾಗೆ ಆ ಗಣೇಶ ಗೌರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಒಳ್ಳೆ ವಿದ್ಯಾ ಬುದ್ಧಿ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡ್ಲಿ, ಎಲ್ರಿಗೂ ಸಂತೋಷ ಖುಷಿಯಾಗಿರಂಗ್ ಮಾಡ್ಲಿ ಅಂತ ಕೇಳ್ಕೊಂತ, ಇದೇ ಮೊದಲನೇ ಸರಿ ನನಗೆ ಗೊತ್ತಿಲ್ಲದಲೆ ಅವ್ರಿಗಿಷ್ಟ ಆಗಿರೋದು ಟಾಪು ಲೆಗ್ಗಿನ್ಸು ತೊಗೊಂಡು ಬಂದಿರೋದು. ಈ ವರ್ಷ ಮೊದಲನೇ ವರ್ಷ ಗಣೇಶನ ಹಬ್ಬ ಕೊಡಿಸಿದ್ದಾರೆ, ಗೌರಿ ಹಬ್ಬಕ್ಕಲ್ಲ. ಇದೊಂದು ಸ್ಪೆಷಲ್ ನನಗೆ ಈ ವರ್ಷ ಹಬ್ಬದಲ್ಲಿ, ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ. ಈ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದ್ಸತಿ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ ಹಬ್ಬ. ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ. ಬಾಯ್ ಬಾಯ್. ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.